ಪ್ಲಾಸ್ಟಿಕ್ಕು ನಾನ್ ಸ್ಟಿಕ್ ತವಾ ದೀಸ್ ಆರ್ ಆಲ್ ಲೈಕ್ ಯುಟೆನ್ಸಿಲ್ಸ್ ಇದ್ರ ಬಗ್ಗೆ ಮಾತಾಡಿದ್ವಿ. ಬಟ್ ಆಲ್ಸೋ something that we apply on our skin, moisturizers and numerous creams ಇವಾಗಿದೆ. ಲೈಕ್ ನಾನೇ ಎಷ್ಟೊಂದು ಕ್ರೀಮ್ ಇವಾಗ ಹಾಕೋ ಬಂದಿನಿ ಬೆಳಗ್ಗೆಯಿಂದ ರಾತ್ರಿ ತನಕ. ಹೌ ಡು ದೋಸ್ ಎಫೆಕ್ಟ್ ಆ್ಯಂಡ್ ವಾಟ್ ಈಸ್ ಈ ಯುಟೆನ್ಸಿಲ್ಸ್ ಆರ್ ಕ್ರೀಮ್ ವಿಚ್ ಇಸ್ ದ ಬಿಗ್ಗೆಸ್ಟ್ ಡಿಸ್ಟ್ರಪ್ಟರ್? ಸೊ ಇವಾಗಿನ ತನಕ ಮಾತಾಡಿದ್ವಿ ಪ್ಲಾಸ್ಟಿಕ್ ಯುಟೆನ್ಸಿಲ್ಸ್ ಅದ್ರ ಬಗ್ಗೆ ಎಲ್ಲ, ನಾನ್ ಸ್ಟಿಕ್ ಅದೆಲ್ಲ ಒಂದು ಸೈಡ್. ಆದರೆ ಮೋಸ್ಟ್ ಎಸೆನ್ಷಿಯಲ್ ಪಾರ್ಟ್ ಆಫ್ ವಿಮೆನ್ ಇವಾಗ ಮೇಕಪ್. ಸೊ ಎಷ್ಟೊಂದು ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾರೆ, ದ ಮೋಸ್ಟ್ ಕೆಮಿಕಲ್ಸ್ ಇರೋಂಥ ತುಂಬ ಪ್ರಾಡಕ್ಟ್ಸ್ ಇದ್ದಾವೆ. ಪೀಪಲ್ ಆರ್ ಮೋರ್ ಫಾಂಡ್ ಆಫ್ ಇಟ್. ಹೆಂಗಿದೆ ಅಂದರೆ ಬೆಳಗ್ಗೆ ಬೆಡ್ ಇಂದ ಎದ್ದ ತಕ್ಷಣ ಸ್ಟಾರ್ಟ್ ಆಗುತ್ತೆ, ಲಾಸ್ಟ್ ಬೆಡ್ಡಿಗೆ ಹೋಗೋ ತನಕ ಎಷ್ಟೊಂದು ಜನ ವಿತ್ ಮೇಕಪ್ಪೇ ದೇ ಆರ್ ಟಯರ್ಡ್ ಮಲ್ಕೊಂಡು ಬಿಡ್ತಾರೆ. ಸೊ ಮೋಸ್ಟ್ ಆಫ್ ದ ಟೈಮ್ ಸ್ಕಿನ್ ಈಸ್ ಎಕ್ಸ್ಪೋಸ್ ಟು ದೀಸ್ ಕೆಮಿಕಲ್ಸ್. ಸೊ ಇದು ಒಂದು ಸೈಲೆಂಟ್ ಎಂಡೋಕ್ರೈನ್ ಡಿಸ್ರಪ್ಟರ್ಸ್ ಆಗ್ತಾರೆ. ಸೊ ಐ ಆಮ್ ಟೆಲ್ಲಿಂಗ್ ಮೇಕಪ್ ಮಾಡ್ಕೊಳ್ಳೇಬೇಡಿ ಅಂತ ಅಲ್ಲ, ಒಕೇಶ್ನಲ್ ಇಸ್ ಫೈನ್, ನಾಟ್ ಎವ್ರಿ ಡೇ. ಆಯಿತು, ಎವ್ರಿ ಡೇಗೆ ಇದನ್ನು ಸಟಲ್ ಒನ್ ಮಿನಿಮಲ್ ಪ್ರಾಡಕ್ಟ್ಸ್ ಯೂಸ್ ಮಾಡೋದು, ಆ್ಯಸ್ ಮಚ್ ಆಸ್ ಪಾಸಿಬಲ್ ಅವಾಯ್ಡ್ ಕೆಮಿಕಲ್ ಎಕ್ಸ್ಪೋಷರ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಒನ್ ಮೋರ್ ಸ್ವ್ಯಾಪ್ ವಿಚ್ ಇಸ್ ನೀಡೆಡ್, ನಾಟ್ ಎವ್ರಿ ಡೇ ಮೇಕಪ್. ಸೊ there is also a growing concern that PCOS is linked to these kind of environmental chemicals. How true is that? ಇಟ್ ಇಸ್ 100% ಟ್ರೂ. ನಾವೀಗ ಎಷ್ಟೊಂದು ಜನ ಆ್ಯಕ್ಚುಲಿ ಈಗ ರೀಸೆಂಟಾಗಿ ದೆರ್ ಇಸ್ ಒನ್ ಮೋರ್ ಅಸೋಸಿಯೇಷನ್ ದಟ್ ಮುಂಚೆ ಎಲ್ಲ ಹುಡುಗಿಯರೆಲ್ಲರೂ ದೇವರ್ ಅಟೈನಿಂಗ್ ಮೆನಾರ್ಕೆ ಎಟ್ ದ ಏಜ್ ಆಫ್ 13-14. ಬಟ್ ಇವಾಗಿನ ಜನ್ರೇಷನಲ್ಲಿ ಇಟ್ ಈಸ್ 8, 9, 10 ಇಯರ್ಸ್ ಆಫ್ ಏಜಿಗೆ ಎಷ್ಟೊಂದು ಜನಕ್ಕೆ ದ ಪೀರಿಯಡ್ ಸ್ಟಾರ್ಟ್ಸ್. ಇದಕ್ಕೆ ಒನ್ ಆಫ್ ದ ರೀಸನ್ ಈಸ್ ದೀಸ್ ಮೇಕಪ್ ಪ್ರಾಡಕ್ಟ್ಸ್. ಈ ಅಮ್ಮಂದಿರು ಅವ್ರದ್ದು ಓವರ್ ಇಂಟ್ರೆಸ್ಟ್ಗೆ ದೇ ಸ್ಟಾರ್ಟ್ ಅಪ್ಲೈಯಿಂಗ್ ಮೇಕಪ್ ಆನ್ ದೇರ್ ಕಿಡ್ಸ್. ಗರ್ಲ್ಸಲ್ಲಿ ದೇ ಅಪ್ಲೈ ಲಿಪ್ಸ್ಟಿಕ್ಸ್, ದ ಮೋಸ್ಟ್ ಬಿಗ್ಗೆಸ್ಟ್ ಕಲ್ಪ್ರಿಟ್. ಅದೆಲ್ಲ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಟ್ ಇಸ್ ಸೈಲೆಂಟ್ಲಿ ಕ್ರಿಯೇಟಿಂಗ್ ಇಂಬ್ಯಾಲೆನ್ಸ್ ಇನ್ ದ ಹಾರ್ಮೋನ್ಸ್. ಸೊ ದೇ ಆರ್ ಅಟೈನಿಂಗ್ ಮೆನಾರ್ಕೆ ವೆರಿ ಸೂನ್. ಅದ್ರ ಜೊತೆಗೆ ಸ್ವಲ್ಪ ಈ ಜಂಕ್ ಫುಡ್ಸ್ ಅಡಿಷನ್, ಬಟ್ ದಿಸ್ ಈಸ್ ಒನ್ ವಿಚ್ ನೀಡ್ಸ್ ಟು ಬಿ ಅವಾಯ್ಡೆಡ್. ಸೊ ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಬಿಗ್ಗೆಸ್ಟ್ ಎಂಡೋಕ್ರೈನ್ ಡಿಸ್ರಪ್ಟರ್. So we'll talk about swaps, but recently one reel note where a mother, the kid is obviously, if it is a girl child, she'll want to apply lipstick or amman tara. ಈಗ ನನ್ನ ಮಗನೂ ನಾನು ಏನಾದರೂ ಅಪ್ಲೈ ಮಾಡಿದ್ರೆ ನನಗೂ ಕೊಡು, ಅಪ್ಲೈ ಮಾಡು ಅಂತಾನೆ. ಸೊ ವಾಟ್ ಶಿ ಡಿಡ್ ವಾಸ್ ಶಿ ಯೂಸ್ಡ್ ಆಲ್ ಆಫ್ ದೀಸ್ ನ್ಯಾಚುರಲ್ ವೆಜಿಟೇಬಲ್ ಬೀಟ್ರೂಟ್ ಆಗಿ ಲಿಪ್ಸ್ಟಿಕ್ ಆಗಿ ಯೂಸ್. ಬಟ್ ಅದನ್ನ ಕಾಂಟ್ರಡಿಕ್ಟರಿ ಆಗಿ ದೇರ್ ವಾಸ್ ಒನ್ ಮೋರ್ ಇನ್ಫ್ಲೂಯೆನ್ಸರ್ ಹೂ ಸೆಡ್ ದಟ್ ಕುಡ್ ಕಾಸ್ ಮೋರ್ ಹಾರ್ಮ್ ಬಿಕಾಸ್ ತಿನ್ಸ್ಬೇಕಾದ್ರೆ ಇಫ್ ಸಮಥಿಂಗ್ ರಿಮೇನ್ಸ್ ಆನ್ ದ teeth or something, that will also react in a wrong way, but these chemicals are tested, so you can apply that anta. See, I don't know which influencer is that who is giving false information. See, obviously ಊಟ ಮಾಡ್ತಿರೋದು ಹೊಟ್ಟೆ ಒಳಗಡೆ ಹೋಗ್ತಾ ಇರೋದು is helping ಅಂತ ನಾವು ಮಾತಾಡ್ತಿರ್ಬೇಕಾದ್ರೆ staying on skin, how does it affect? So it is so totally baseless. ಆ ಥರದ್ದು ಏನಿರೋದಿಲ್ಲ. ಟೆಸ್ಟೆಡ್ ಹೌದು ಅಡಲ್ಟ್ಸ್ ಮೇಲೆ, ನಾಟ್ ಆನ್ ದ ಕಿಡ್ಸ್. ಯಾವ ಮೇಕಪ್ ಪ್ರಾಡಕ್ಟ್ಸ್ನು they will not test over the kids, so it is not correct. So ಈಗ ನನ್ನ ಮಗಂಗೆ ಲಿಪ್ಸ್ಟಿಕ್ ಬೇಕಾದ್ರೆ I can put beetroot. Yeah, sure. It's okay. You can use. But better. Once everything is done, make sure he brushes his teeth ಅಷ್ಟೇ. ಅದೊಂದನ್ನ we suggest. Okay, for someone listening right now, what are the 3 swaps that you would recommend that they can start with? Okay, fine. So from plastic bottles, switch to the stainless steel ones. That is 100% better. Then coming to already said ಪಾತ್ರೆ ಬಿಸಿ ಇರೋದನ್ನು ಪ್ಲಾಸ್ಟಿಕ್ ಬೌಲ್ಸಲ್ಲಿ ಅವಾಯ್ಡ್ ಮಾಡಿ. ಪ್ಲಾಸ್ಟಿಕ್ ಬೌಲ್ಸ್, ಸ್ಪೂನ್ಸ್ ಅದನ್ನು ಅವಾಯ್ಡ್ ಮಾಡಿ. ದೆನ್ ಮಿನಿಮಲ್ ಮೇಕಪ್. ದೀಸ್ ಆರ್ ದ 3 biggest and good swaps. So ಈಗ ಲೆಟ್ಸ್ ಟಾಕ್ ಅಬೌಟ್ protein, nutrition, something that is again very much trending. Like protein intake madu anta. My sister is right here, she keeps telling protein diet madu anta. So how does it affect again women's hormones agirbodu? And there is also another trending thing that women lifting weights is there is a debate going on online. Women lifting weight might not be helpful, that gains muscle weight versus being skinny. So adi erdardu debate naditide. Do you want to be like muscle built or do you want to be skinny? See, it is not about being skinny or having muscle mass. Like ಹೈಟಿಗೆ ಕರೆಕ್ಟ್ ಇರೋಷ್ಟು ವೇಟ್ ಇದ್ದರೆ ಸಾಕಿರುತ್ತೆ. ಇಟ್ ಇಸ್ ನಾಟ್ ಸಮಥಿಂಗ್ ಬಿಗ್ಗೆಸ್ಟ್ ಚಾಲೆಂಜಸ್ ಥರ ಏನಿಲ್ಲ. ಫಸ್ಟ್ ಟಾಕಿಂಗ್ ಅಬೌಟ್ ಪ್ರೋಟೀನ್ ವಿಚ್ ಈಸ್ ಲೈಕ್ ಮೋಸ್ಟ್
ಬೆಸ್ಟ್ ಆ್ಯಂಡ್ ದ ಮೋಸ್ಟ್ ಎಫಿಷಿಯಂಟ್ ಒನ್. ಸಿ ನಮ್ಮ ಇಂಡಿಯನ್ ಡಯಟ್ ಬೇಸಿಕ್ಲಿ ಕಾರ್ಬೋಹೈಡ್ರೇಟ್ ರಿಚ್, ಸೊ ಬರೀ ಕಾರ್ಬ್ಸ್ ಇರುತ್ತೆ, ರೈಸ್ ಜಾಸ್ತಿ ತಿನ್ನೋದು ನಮ್ಮದ್ರಲ್ಲಿ. ಸೊ ಫ್ರಮ್ ದ್ಯಾಟ್ ಸ್ವಿಚಿಂಗ್ ಟು ಅ ಪ್ರೋಟೀನ್ ರಿಚ್ ಡಯಟ್ ಈಸ್ ಆಲ್ವೇಸ್ ಬೆನಿಫಿಷಿಯಲ್. ಇನ್ಫ್ಯಾಕ್ಟ್ ಪ್ರೋಟೀನ್ಸ್ ಊಟದಲ್ಲಿ ಚೆನ್ನಾಗಿರೋದ್ರಿಂದ ಈವನ್ ದ ಸೈಕಲ್ ಇಶ್ಯೂಸ್ ಬರೋದು ಕೂಡ ಸಾಲ್ವ್ ಆಗುತ್ತೆ. ದೆನ್ ಒನ್ ಮೋರ್ ಥಿಂಗ್, PCOSಗೆ ಇಟ್ ಈಸ್ ಅ ವೆರಿ ಗುಡ್. ಇನ್ಫ್ಯಾಕ್ಟ್ ಇಫ್ ಯು ಗೋ ಟು ಅ ಡಯಟಿಷಿಯನ್ ಶಿ ವಿಲ್ ಟೆಲ್ ವಿತ್ PCOS ಇದೆ ಅಂದರೆ ನೀವು ಪ್ರೋಟೀನ್ ರಿಚ್ ಡಯಟಿಗೆ ಹೋಗೋದು ಈಸ್ ಆಲ್ವೇಸ್ ಗುಡ್ ಅಂತ. ಸಿ ಬರೀ ಪ್ರೋಟೀನ್ ರಿಚ್ ಡಯಟ್ ಅಂತ ಹೇಳೋದು ಇಂಪಾರ್ಟೆಂಟ್ ಅಲ್ಲ, ಅದರಲ್ಲಿ ಏನು ತಿನ್ಬೇಕು ಅನ್ನೋದು ಕೂಡ ಅಷ್ಟೇ ಕರೆಕ್ಟಾಗಿ ಗೊತ್ತಿರಬೇಕು. ಸೊ ವಾಟ್ ವಿ ಸಜೆಸ್ಟ್, ಇವಾಗ ವೆಜಿಟೇರಿಯನ್ಸ್ ಇದ್ರೆ ಪನ್ನೀರ್ ತಿನ್ನಿ, ಟೋಫು ತಿನ್ನಿ, ಬೀನ್ಸ್ ತಿನ್ನಿ, ಕಾಳುಗಳು ತಿನ್ನಿ ಅಂತ ಹೇಳ್ತೀವಿ. ದೆನ್ ಕಮಿಂಗ್ ಟು ನಾನ್ ವೆಜಿಟೇರಿಯನ್ಸ್, ಎಸ್ಪೆಷಲಿ ದ ಚಿಕನ್ ಬ್ರೆಸ್ಟ್ ವಿಚ್ ಹ್ಯಾಸ್ ಮೋರ್ ಆಫ್ ಪ್ರೋಟೀನ್. ಆ್ಯಂಡ್ ಹೌ ಮಚ್ ಟು ಈಟ್, ಹಂಗಾದ್ರೆ ಇಡೀ ದಿನ ನನ್ನ ಬಾಡಿಯಲ್ಲಿ ಕಾರ್ಬ್ಸ್ ಹೋಗೋದೇ ಬೇಡ, ಬರೀ ಪ್ರೋಟೀನ್ ತಿಂತಾನೂ ಇರೋಕ್ಕಾಗೋದಿಲ್ಲ. ಹೌ ಮಚ್ ಟು ಈಟ್, ಸೊ ಇಫ್ ಯು ಆರ್ ಬೇಸ್ಡ್ ಆನ್ ಯುವರ್ ಬಾಡಿ ವೇಟ್ ವಿ ಡಿಸೈಡೆಡ್ ಅರೌಂಡ್ 0.8 to 1 grams ಆಫ್ ಪ್ರೋಟೀನ್ ಪರ್ kg ಬಾಡಿ ವೇಟ್. ನೀವು ಇಷ್ಟು ವೇಟ್ ಇದ್ರೆ ಇಷ್ಟು ತಿನ್ನಿ, ಅದಕ್ಕಿಂತ ಬಿಯಾಂಡ್ ಬೇಡ. ಸೊ ದಿಸ್ ಈಸ್ ಆಲ್ಸೋ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಟು ನೋ. ಸೊ ಪ್ರೋಟೀನ್ ಈಸ್ ಮಸ್ಟ್ ಇನ್ ಯುವರ್ ಡಯಟ್. ದೆನ್ ಕಮಿಂಗ್ ಟು ಎಕ್ಸಸೈಸ್, ಸೊ ಶುಡ್ ಐ ಗೋ ಟು ಜಿಮ್? ನಾನು ಜಿಮ್ಮಿಗೆ ಹೋಗಿ ಡಂಬಲ್ಸ್ ಎತ್ಬಿಟ್ರೆ ನನಗೆ ಮಸಲ್ ಬಂದ್ಬಿಡುತ್ತೆ, ನಾನು ಐ ಲುಕ್ ಲೈಕ್ ಅ ಮೆನ್ ಅನ್ನೋ ಥರದ್ದು ಕಾನ್ಸೆಪ್ಟ್ ತುಂಬ ಜನರಲ್ಲಿ ಇರುತ್ತೆ. ಅದಕ್ಕೋಸ್ಕರ ತುಂಬ ಜನ ಊಟ ಬಿಟ್ಟು ಕೂರೋರು ಇರ್ತಾರೆ, ಹಾಗೆ ಸಣ್ಣ ಆಗ್ತೀನಿ ನಾನು ರಾದರ್ ದೆನ್ ಗೋಯಿಂಗ್ ಟು ಜಿಮ್. ಈ ಥರದ್ದೆಲ್ಲ ಕಾನ್ಸೆಪ್ಟ್ಸ್ ತುಂಬ ಜನರಲ್ಲಿ ಇದೆ. ಇಟ್ ಈಸ್ ಅ ಮಿಸ್ಕನ್ಸೆಪ್ಷನ್. ಅಗೇನ್ ಕಮಿಂಗ್ ಟು ಸ್ಟ್ರೆಂತ್ ಟ್ರೈನಿಂಗ್ ಮಾಡಬೇಕಾ ನಾನು, ಕಾರ್ಡಿಯೋ ಮಾಡಬೇಕಾ, ಈ ಅದರಲ್ಲಿ ಮತ್ತೆ ಕನ್ಫ್ಯೂಷನ್ ಶುರು ಮಾಡ್ತಾರೆ, ಯಾವ್ದು ಮಾಡಬೇಕು ನಾನು ಅಂತ. ಐ ಪ್ರಿಫರ್ ಸ್ಟ್ರೆಂತ್ ಟ್ರೈನಿಂಗ್ ಇಸ್ ಬೆಟರ್ ಬಿಕಾಸ್ ಇಟ್ ಈಸ್ ನಾಟ್ ಜಸ್ಟ್ ಬಿಲ್ಡಿಂಗ್ ಮಸಲ್, ಮೆಟಬಾಲಿಸಮ್ ಬಾಡಿಯಲ್ಲಿ ಓವರ್ ಆಲ್ ಆಗಿ ಇಂಪ್ರೂವ್ ಆಗುತ್ತೆ. ಸೊ ಲಿಫ್ಟಿಂಗ್ ವೇಟ್ಸ್ ಈಸ್ ಈಕ್ವಲಿ ಗುಡ್, ಅದರಲ್ಲಿ ಪ್ರಾಬ್ಲಮ್ಮೇ ಇಲ್ಲ. ಸೊ ಸ್ಟ್ರೆಂತ್ ಟ್ರೈನಿಂಗ್ ಅಥವಾ ಲಿಫ್ಟಿಂಗ್ ವೇಟ್ಸ್ ಅಂತ ನಾವೇನು ಹೇಳ್ತಿದ್ದೀವಿ, ಇಟ್ ಬೂಸ್ಟ್ ಯುವರ್ ಮೆಟಬಾಲಿಸಮ್, ಇಟ್ ಇಂಪ್ರೂವ್ಸ್ ಯುವರ್ ಓವರ್ ಆಲ್ ಹೆಲ್ತ್. ಸೊ ಫಾರ್ ಅ PCOS ವಿಮೆನ್ ವಿ ಸಜೆಸ್ಟ್ ಅ ಪ್ರೋಟೀನ್ ರಿಚ್ ಡಯಟ್ as well as the strength training, along with that walking, which is most ignored. ಸಿ ಎಷ್ಟೊಂದು ಇನ್ಫ್ಲುಯೆನ್ಸರ್ಸ್ ಹೇಳ್ತಿರ್ತಾರೆ 10K ಸ್ಟೆಪ್ಸ್ ಪರ್ ಡೇ ಮಾಡಿ 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 ಅಂತ. ಜನರಿಗೆ ಅದು ತಲೆಯಲ್ಲಿ ಇರಲ್ಲ. ಸೊ ಇಟ್ ಈಸ್ ಗುಡ್ ಇಫ್ ಯು ಡೂ 10K ಸ್ಟೆಪ್ಸ್, you'll burn calories in a healthy way. So always it is not just the diet 80% andre with your exercise it is 10 to 20%. It is combined, it is not just one. ಮತ್ತೆ ಆಗ್ಲೇ ಹೇಳಿದ್ವಿ ಊಟ ಬಿಡೋದು. ಸೊ your body needs nourishment, not the punishment. ಸೊ ನಾವು ಅನ್ನೆಸೆಸರಿ ಆಗಿ ಬರ್ಡನ್ ಕೊಟ್ಟು ನಾವಾಗೆ ಹಾಳು ಮಾಡೋದಕ್ಕಿಂತ you should know the things as well as execute in a right way. So ನೀವು ಹೇಳಿದ್ರಿ I have to listen to my sister and then ನನಗೆ ಕಾರ್ಡಿಯೋ ಫೀಲ್ಸ್ ಈಸಿಯರ್ ದ್ಯಾನ್ ವೇಟ್ ಲಿಫ್ಟಿಂಗ್ ಬಿಕಾಸ್ ಥ್ರೆಡ್ಮಿಲಲ್ಲಿ ಹೋಗಿ ಸುಮ್ಮನೆ ನಡೆಯೋದು ಫೀಲ್ಸ್ ಈಸಿಯರ್ ದ್ಯಾನ್ ಪುಟ್ಟಿಂಗ್ ಆಲ್ ಮೈ ಎನರ್ಜಿ ಆ್ಯಂಡ್ ಲಿಫ್ಟಿಂಗ್ ವೇಟ್. ಸೊ ಇವಾಗ ತನಕ ಐ ಥಾಟ್ ಇಫ್ ಐ ಜಸ್ಟ್ ಡೂ ಕಾರ್ಡಿಯೋ ಇಟ್ ಇಸ್ ಗುಡ್ ಎನಫ್ ಫಾರ್ ಮೀ ಟು ಲೂಸ್ ವೇಟ್ ಆ್ಯಂಡ್ ಎವ್ರಿಥಿಂಗ್ ಗೆಟ್ ಮೈ ಹೆಲ್ತ್ ಬ್ಯಾಕ್ ಟು ನಾರ್ಮಲ್ ಅಂತ. ಸಿ ಕಾರ್ಡಿಯೋಯಿಂದ ಯು ವಿಲ್ ಹ್ಯಾವ್ ವೇಟ್ ಲಾಸ್ಗೋಸ್ಕರ ನಾವು ಇಷ್ಟು ಕಷ್ಟಪಡ್ತಾ ಇಲ್ಲ. ಇಟ್ ಇಸ್ ವಿ ಆರ್ ಕರೆಕ್ಟಿಂಗ್ ಅವರ್ ಬಾಡಿ ಆಸ್ ಅ ಹೋಲ್. ಸೊ ಮೆಟಬಾಲಿಸಮ್ ಜಾಸ್ತಿ ಇಂಪ್ರೂವೈಸ್ ಆಗೋದು ಇಟ್ ಇಸ್ ವಿತ್ ಸ್ಟ್ರೆಂತ್ ಟ್ರೈನಿಂಗ್. ಬಟ್ ವಾರದಲ್ಲಿ ಅಷ್ಟು ದಿನಾನೂ ಮಾಡ್ಬೇಕಂತ ಹೇಳಿಲ್ಲ. 3 days ಯು ಡೂ ದಟ್, 3 days ಯು ಡೂ ದಿಸ್, ಎವ್ರಿ ಡೇ ಯು ಗೋ ಫಾರ್ ಅ ವಾಕ್. ಸೊ ಇಟ್ ಈಸ್ ಅ ಬ್ಯಾಲೆನ್ಸ್ ಆಫ್ ಆಲ್ ಅಷ್ಟೇ. Okay, iವಾಗ let's talk about the opposite, which is under eating and over exercising. ಅದನ್ನು ಅಫೆಕ್ಟ್ ಆಗುತ್ತಾ ಹಾರ್ಮೋನ್ಸ್ ಆ್ಯಂಡ್ ಜನರಲ್ ಹೆಲ್ತ್? ಇಟ್ಸ್ 100% ಎಸ್. ಏನಕ್ಕೆ ಅಂದರೆ ಇವಾಗ ತುಂಬ ಜನ ಆಲ್ರೆಡಿ ಹೇಳ್ದಂಗೆ ಊಟ ಬಿಟ್ಬಿಡೋದು ಅದನ್ನ ಮಾಡಿಬಿಡ್ತಾರೆ. ಸೊ ಬಿಂಜ್ ಈಟಿಂಗ್ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ, ಬಟ್ ಓವರ್ ಆಲ್ ಆಗಿ ಊಟನೇ ದಿನಕ್ಕೆ ಒಂದೇ ಟೈಮ್ ತಿನ್ನೋದು ಅಥವಾ ತುಂಬ ಎಕ್ಸೆಸಿವ್ ಆಗಿ ಫಾಸ್ಟಿಂಗ್ ಮಾಡೋದು 24 hours 48 hours ಆ ಥರ ಎಲ್ಲ ವಿಗರಸ್ ಆಗಿ ಮಾಡೋದು ಇಟ್ ಇಸ್ ನಾಟ್ ಕರೆಕ್ಟ್. ಆ್ಯಂಡ್ ಜಿಮ್ಮಿಗೆ ಹೋದರೆ 2 hours ತನಕ ಬರೋದೇ ಇಲ್ಲ, ನಾನು ಟೆನಿಕೋ ಸಣ್ಣ ಆಗಲೇಬೇಕು ಅಂತ ಮಾಡ್ತಾರೆ, ಅದೆಲ್ಲ ಇರುತ್ತಲ್ಲ, ದಟ್ ಇಸ್ ನಾಟ್ ಕರೆಕ್ಟ್ ಬಿಕಾಸ್ ಇಟ್ ಎಫೆಕ್ಟ್ಸ್ ಹೈಪೋಥೆಲಮಸ್ ಅನ್ನೋ ಪಾರ್ಟ್. ಬ್ರೈನಲ್ಲಿ ಒಂದು ಪಾರ್ಟ್ ಇದೆ ಹೈಪೋಥೆಲಮಸ್ ಅಂತ, ಅದನ್ನು ಎಫೆಕ್ಟ್ ಮಾಡಿದ್ರೆ ಇಟ್ ವಿಲ್ ಕಾಸ್ ಓವರ್ ಆಲ್ ಹಾರ್ಮೋನಲ್ ಇಂಬ್ಯಾಲೆನ್ಸ್. ಎಷ್ಟೊಂದು ಜನರಿಗೆ ಇದು ಮಾಡೋಕ್ಕೆ ಹೋದಾಗ ಪೀರಿಯಡ್ಸೇ ಸ್ಟಾಪ್ ಆಗಿಬಿಡುತ್ತೆ. 2, 3, 4 months ತನಕನೇ ಸೈಕಲ್ಸ್ ಆಗೋದಿಲ್ಲ. ಸೊ ಬರೇ ವಿಗರಸ್ ಆಗಿ ಏನೇ ಮಾಡೋಕ್ಕೆ ಹೋದ್ರೂ ಇಟ್ ವಿಲ್ ಎಫೆಕ್ಟ್. ಸೊ ಓವರ್ ಎಕ್ಸಸೈಸ್ ಆ್ಯಸ್ ವೆಲ್ ಆಸ್ ಎಕ್ಸ್ಟ್ರೀಮ್ ಫಾಸ್ಟಿಂಗ್ ವಿಲ್ ಮೇಕ್ ಯು ಎಮಿನೋರಿಯಾ, ಅಂದರೆ ಪೀರಿಯಡ್ಸ್ ಆಗದೆ ಇರೋ ಥರ ಆಗಿಬಿಡುತ್ತೆ. ಸೊ ಬೆಟರ್ ಟು ಅವಾಯ್ಡ್. ಓಕೆ, ಆ್ಯಸ್ ಆಲ್ರೆಡಿ ಸೆಡ್ ಆ ಟ್ಯಾಗ್ಲೈನ್ ಇಲ್ಲಿ ಯೂಸ್ ಮಾಡ್ಬೋದು. ಸೊ ನರಿಶ್ಮೆಂಟ್ ಇಸ್ ಇಂಪಾರ್ಟೆಂಟ್, ನಾಟ್ ಪನಿಷ್ಮೆಂಟ್. ಸೊ ಈಗ ವಿ ಸ್ಪೋಕ್ ಅಬೌಟ್ ಗಟ್ ಹೆಲ್ತ್, ಹಾರ್ಮೋನ್ಸ್,
seed cycling, all of that. So all of this again sort of boils down to women in their 20s and 30s. Kelur, they would have decided I don't want kids anta. Kelur are trying, but they don't know the timelines, financial decision irbodu, finding the right partner, all of this. But one of the option is, I think, egg freezing. So what is it, and is that something that women in their 20s or 30s should even consider? See, it is individual opinion. Egg freezing, hೌದು, it is always very good. ಏನಕ್ಕೆ ಅಂದರೆ ಸಿ ವೆದರ್ ಯು ಹ್ಯಾವ್ ಪ್ಲ್ಯಾನ್ಡ್ ಯುವರ್ ಪ್ರೆಗ್ನೆನ್ಸಿ ಆರ್ ಕಿಡ್ಸ್ ರೈಟ್ ನೌ ಆರ್ ನಾಟ್, ಇಫ್ ಯು ಆರ್ ನಾಟ್ ಶ್ಯೂರ್ ಆಫ್ ಇಟ್ ಯು ಕ್ಯಾನ್ ಗೋ ಫಾರ್ ಎಗ್ ಫ್ರೀಸಿಂಗ್. ಯಾವ ಏಜಿಗೆ ಮಾಡಬೇಕು ಈಸ್ ನೆಕ್ಸ್ಟ್ ಕ್ವೆಶನ್. ಸಿ 20s 30s ಇಟ್ ಗಿವ್ಸ್ ಬೆಸ್ಟ್ ರಿಸಲ್ಟ್ಸ್, ಬಟ್ ಆಫ್ಟರ್ 35 ನೋ. ಏನಕ್ಕೆ ಅಂದರೆ ಎಗ್ಸ್ಗಿನೂ ಏಜ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆಫ್ಟರ್ 35 ಓವರಾಲ್ ಅದರದ್ದು ಕ್ವಾಲಿಟಿ ಇಟ್ ವಿಲ್ ಸ್ಟಾರ್ಟ್ ರೆಡ್ಯೂಸಿಂಗ್. ಸೊ ಕ್ವಾಲಿಟಿ ಕಡಿಮೆ ಆದಾಗ ನೆಕ್ಸ್ಟ್ ಅದು ಫರ್ಟಿಲೈಸ್ ಆಗಿ ಎಂಬ್ರಿಯೋ ಕ್ವಾಲಿಟಿ ಕೂಡ ಪ್ರಾಬ್ಲಮ್ ಆಗುತ್ತೆ, ಅಥವಾ ಅದು ಮಿಸ್ಕ್ಯಾರಿಯೇಜ್ ಆಗಿ ಹೋಗುವಂಥದ್ದು, ಅಥವಾ ಎಬ್ನಾರ್ಮಲ್ ಬೇಬೀಸ್ ಆಗೋ ಚಾನ್ಸಸ್ ಅದೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ವೆನ್ ಯು ಆರ್ ಇನ್ ಯುವರ್ 20s and 30s, ಎಗ್ ಫ್ರೀಸಿಂಗ್ ಇಸ್ ಅ ಗುಡ್ ಆಪ್ಷನ್. ಇದು ತುಂಬ ಜನರಿಗೆ ಹಿಂದೆ ಗೊತ್ತಿರಲಿಲ್ಲ. ನಾವು ಬಿಕಾಸ್ ಸೆಲೆಬ್ರಿಟೀಸ್ ಆರ್ ಮೋರ್ ಫಾಂಡ್ ಆಫ್ ಇಟ್, ಎಗ್ ಫ್ರೀಸಿಂಗ್. ಈವನ್ ನಾರ್ಮಲ್ ಪೀಪಲ್ ಆರ್ ಅವೇರ್ ಆಫ್ ಇಟ್. ಸೊ ಇಟ್ ಈಸ್ ಅ ಬೂನ್. ಬಟ್ ಒಂದೇನು ಅಂದರೆ ಇಟ್ ಗಿವ್ಸ್ ಯು ಹೋಪ್ಸ್ ಬಟ್ ನಾಟ್ ಅಶ್ಯೂರೆನ್ಸ್. ಇಟ್ ಈಸ್ ನಾಟ್ ಅ ಗ್ಯಾರಂಟಿ ದಟ್ ನಿಮ್ಮ ಮಕ್ಕಳು ಆಗೇ ಆಗತ್ತೆ. ಫ್ರೋಝನ್ ಮಾಡಿರ್ತಾರೆ ಎಗ್ಸ್ ಎಲ್ಲದನ್ನು, ಇವತ್ತಿಗೆ ಇಲ್ಲದೆ ಇರ್ಬೋದು, ನೆಕ್ಸ್ಟ್ ಮುಂದಕ್ಕೆ ನೀವು ಪ್ಲಾನ್ ಮಾಡಿದಾಗ ಆಗತ್ತೆ ಅಂತ. ಬಟ್ ಇಟ್ ಈಸ್ ಲೈಕ್ ಎನ್ ಇನ್ಶೂರೆನ್ಸ್. ಈಗ ನಾವು ಹೆಲ್ತ್ ಇನ್ಶೂರೆನ್ಸ್ ಮೇಲೆ ಇನ್ವೆಸ್ಟ್ ಮಾಡ್ತಿರ್ತೀವಿ, ಯೂಸ್ ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಇಟ್ ಈಸ್ ಫಾರ್ ಅ ಸೇಫ್ಟಿ ಅಷ್ಟೇ. ಸೊ ಫಾರ್ ದೋಸ್ ಹೂ ಆರ್ ನಾಟ್ ಪ್ಲಾನ್ಡ್ ಆಫ್ ಹ್ಯಾವಿಂಗ್ ಕಿಡ್ಸ್, ಹೂ ಆರ್ ನಾಟ್ ಶ್ಯೂರ್, ಅವರಿಗೆ ಇಟ್ ಈಸ್ ಅ ಬೆನಿಫಿಟ್. Before we dive deep into egg freezing process, so ನನಗೆ ಫ್ರೆಂಡ್ಸ್ ಇದ್ದಾರೆ ಹೂ ಆರ್ ಟ್ರೈಂಗ್ ಟು ಕನ್ಸೀವ್, ಬಟ್ ದೆನ್ ಹೂ ಹ್ಯಾವ್ ಡಿಸೈಡೆಡ್ ದಟ್ ನಾನು ಐ ವಿಲ್ ನಾಟ್ ಹ್ಯಾವ್ ಕಿಡ್ ಅಟ್ ಆಲ್ ಅಂತ. ಸೊ ವಾಟ್ ಐ ಆಲ್ವೇಸ್ ಟೆಲ್ ದೆಮ್ ಇಸ್, ಅಟ್ ಒನ್ ಪಾಯಿಂಟ್ ಇನ್ ಯುವರ್ ಲೈಫ್ ದೆರ್ ಯು ಮೈಟ್ ಥಿಂಕ್, ಯು ಮೈಟ್ ರಿಗ್ರೆಟ್ ಆರ್ ಸಮಥಿಂಗ್, ಅವ್ರು ಅದು ಬಂದೇ ಬರುತ್ತೆ ಅನ್ನೋ ನನ್ನ ಒಪಿನಿಯನ್, ಬಟ್ ದೇ ಆರ್ ಲೈಕ್ ನೋ ವಿ ಹ್ಯಾವ್ ಡಿಸೈಡೆಡ್ ಅಂತ. ಸೊ I always tell them, why don't you just go talk to a gynac, not in a way of, you know, nan conceive agbeku antalla, but this is my thought process ivaga, what if it changes later, what are my options? And again, this is also, there are timing matter aguttalla. If somebody is in their 35s, if I give this advice, it might not work out, or might work out, I don't know. So has there been instances nim patient who is in their 40s who regret, or like who are in their 30s? Have you seen that kind of pattern? ಸಿ ತುಂಬ ಜನರು ಮದುವೆ ಆಗಿ 20 years ಆಗಿದೆ, 25 years ಆಗಿದೆ. ಎಷ್ಟೊಂದು ಜನ ಡ್ಯೂ ಟು ಸಮ್ ಆರ್ ದಿ ಅದರ್ ರೀಸನ್. ಇಟ್ ಈಸ್ ನಾಟ್ ಜಸ್ಟ್ ನಂಗೆ ಮಕ್ಕಳು ಬೇಡ ಅನ್ನೋದಕ್ಕಿಂತನೂ ನಮಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇದೆ, ಇವಾಗ ನಮ್ದು ಫ್ಯಾಮಿಲಿ ಇಶ್ಯೂಸ್ ಜಾಸ್ತಿ ಇದೆ. ಸೊ ಆ ಕಾರಣಕ್ಕೋಸ್ಕರ ಡಿಲೇ ಮಾಡ್ತಾ ಹೋಗ್ತಾರೆ. ಬಟ್ ದಟ್ ರೀಚಸ್ ಟು ಅ ಸರ್ಟೈನ್ ಪಾಯಿಂಟ್ ದಟ್ ಅವ್ರದ್ದು ಬಾಡಿಯಲ್ಲಿ ಎಗ್ ಕೌಂಟ್ ಅಂತ, AMH ಲೆವೆಲ್ಸ್ ಅಂತ ಏನು ಮಾತಾಡ್ತೀವಿ, ಅದು ಡ್ರಾಪ್ ಆಗ್ತಾ ಹೋಗುತ್ತೆ. ಸೊ ಆಸ್ ಏಜ್ ಅಡ್ವಾನ್ಸಸ್ ಆ AMH ಬಾಡಿಲಿ ಎಗ್ ನಂಬರ್ ಕಡಿಮೆ ಆಗ್ತಾ ಹೋಗುತ್ತೆ. ಅಟ್ ದ ಸೇಮ್ ಟೈಮ್ ಕ್ವಾಲಿಟಿನೂ ಕಡಿಮೆ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ವಿ ಸೆಡ್ ದಟ್ 35 ಶುಡ್ ಬಿ ಅ ಗುಡ್ ಕಟ್ ಆಫ್. ಇವಾಗಿನ ಜನರೇಷನ್ ಅಲ್ಲಿ ಮದುವೆ ಆಗೋದು ಲೇಟ್, ಮಗು ಪ್ಲಾನ್ ಮಾಡೋದು ಲೇಟ್. ಅಗೇನ್ ಇಟ್ ಈಸ್ ಆಲ್ ಎಫೆಕ್ಟಿಂಗ್ ಎಟ್ ದ ಎಂಡ್. ಸೊ ಎಗ್ ಫ್ರೀಸಿಂಗ್ ಈಸ್ ಆಲ್ವೇಸ್ ಅ ಗುಡ್ ಆಪ್ಷನ್ ವೆದರ್ ಯು ಆರ್ ಪ್ಲಾನಿಂಗ್ ಟು ಹ್ಯಾವ್ ಆರ್ ನಾಟ್. ಇಫ್ ಯು ಆರ್ ಫೈನಾನ್ಷಿಯಲಿ ಸ್ಟೇಬಲ್, ನಂಗೆ ಮಾಡೋಷ್ಟು ಕೆಪಾಸಿಟಿ ಇದೆ ರಿಸರ್ವ್ ಫ್ರೀಸ್ ಮಾಡೋಷ್ಟು ಅಂತಂದರೆ ಯು ಕ್ಯಾನ್ ಗೋ ಫಾರ್ ಇಟ್. ಇಟ್ ಈಸ್ ಆಲ್ವೇಸ್ ಅ ಮೋಸ್ಟ್ ಲೈಕ್ ಇವಾಗಿನ ಕರೆಂಟ್ ಟ್ರೆಂಡಲ್ಲಿ ಇಟ್ ಈಸ್ ಅ ಬೂನ್. Okay. ಸೊ ದೇ ಕ್ಯಾನ್ ಗೋ ಫಾರ್ ಇಟ್. ಸೊ ಆಫ್ಟರ್ 35 ದ ಪ್ರಾಬ್ಲಮ್ ಸ್ಟಾರ್ಟ್ಸ್ ಅರೈಸಿಂಗ್. ಇಟ್ ಈಸ್ ನಾಟ್ ಜಸ್ಟ್ ವಿತ್ ದ ಎಗ್ ಕ್ವಾಲಿಟಿ. ಸಿ 35 ಆದಮೇಲೆ ನಮ್ಮ ಹೆಲ್ತ್ ಹೇಗಿರುತ್ತೆ ಅಂತಲೂ ನಮ್ಗೆ ಗೊತ್ತಿಲ್ಲ. ನಮಗೆ BP, ಶುಗರ್, ಥೈರಾಯ್ಡ್ ಎಲ್ಲ ಬಂದಿರ್ಬೋದು. ಅದ್ರ ಜೊತೆಗೆ ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತೀನಿ, ಅಗೇನ್ ಇಟ್ ಈಸ್ ಬರ್ಡನ್. ಅದು ನಮಗೂ ತೊಂದರೆ ಆಗುತ್ತೆ, ಮಗುಗೂ ಕೂಡ ತೊಂದರೆ ಆಗ್ತಾ ಹೋಗುತ್ತೆ. ಸೊ ಇಫ್ ಯು ಆರ್ ಪ್ಲಾನಿಂಗ್, ಸೊ ಪ್ಲಾನ್ ಇಟ್ ಸೂನರ್. ಸೊ ಅದೇ ನಾನು ಎಗ್ ಫ್ರೀಸ್ ಮಾಡಿ, ನನಗೆ 35 ಮೇಲೆ ಎಗ್ ಫ್ರೀಸ್ ಮಾಡಿದೆ, ಎಂಬ್ರಿಯೋ ಚೆನ್ನಾಗಿಲ್ಲ, ಪ್ರಾಬ್ಲಮ್ ಇರೋ ಮಗು ಬಂತು, ಅಗೇನ್ ಇಟ್ ಈಸ್ ಅ ಮೆಂಟಲ್ ಬ್ರೇಕ್ ಡೌನ್ ಅಗೇನ್. Correct. ಸೊ ಪ್ಲಾನ್ ಇಟ್ ಸೂನರ್. ಸೊ ಇಟ್ ಶುಡ್ ನಾಟ್ ಬಿ, there shouldn't be a delay in this. So if someone wants to go for egg freezing, can you walk me through the process, like cost that is involved, and how much should they hope for? Will that be a success or not? I mean, you already ಹೇಳಿದ್ರಿ, but what is the process like? ಇಟ್ ಇನ್ವಾಲ್ವ್ಸ್ ಸೈಕಲ್ಸ್ ರೆಗ್ಯುಲರ್ ಆಗಿ ಆಗ್ತಿರಬೇಕು. ಇಫ್ ನಾಟ್, ವಿ ವಿಲ್ ರೆಗ್ಯುಲರೈಸ್ ದ ಸೈಕಲ್.
we give injections, sometimes hormonal injections, most of the times it is hormonal injections ಕೊಡ್ತೀವಿ. ಈಗ ನಾವು ಆಲ್ರೆಡಿ ಮಾತಾಡಿದ್ವಿ, ದೀಸ್ ಆರ್ ದ ಫೇಸಸ್ ಇನ್ ದ ಮೆನ್ಸ್ಟ್ರಲ್ ಸೈಕಲ್. ಅವ್ರಿಗೆ ಪೀರಿಯಡ್ಸ್ ಆಗುತ್ತೆ, ದೆನ್ ದ ಫಾಲಿಕಲ್ ಫೇಸ್ ಅಂತ ಏನು ಹೇಳಿದ್ವಿ, ಅವಾಗ ಎಗ್ ವಿಲ್ ಸ್ಟಾರ್ಟ್ ಗ್ರೋಯಿಂಗ್ ಅಂತ ಏನು ಹೇಳಿದ್ವಿ, ಅದನ್ನು ನಾವು ಆರ್ಟಿಫಿಷಿಯಲಿ ಮಾಡಿಸ್ತಾ ಹೋಗ್ತೀವಿ, ಇಂಜೆಕ್ಷನ್ಸ್ ಕೊಡ್ತೀವಿ, ವಿಲ್ ಮೇಕ್ ಶೋರ್ ಎಗ್ ರೀಚಸ್ ದಟ್ ಫೇಸ್. ಆ್ಯಂಡ್ ದ ಮಿಡ್ ಫೇಸ್ ವಾಸ್ ದ ಓವ್ಯುಲೇಷನ್, ವಿಲ್ ಗಿವ್ ಇಂಜೆಕ್ಷನ್ ಸೊ ದಟ್ ದ ಎಗ್ ವಿಲ್ ಕಮ್ ಔಟ್. ಸೊ ವಿ ಆರ್ ಟೇಕಿಂಗ್ ದಟ್ ಆ್ಯಂಡ್ ವಿ ಆರ್ ಫ್ರೀಸಿಂಗ್ ಇಟ್. ಸೊ ಇಟ್ ಈಸ್ ಅ ಲಾಂಗ್ ಪ್ರಾಸೆಸ್. ಇವಾಗ ನಾವು ಇಂಜೆಕ್ಷನ್ಸ್ ಕೊಟ್ಟು ದೆನ್ ಸರ್ಟೆನ್ ಅಮೌಂಟ್ಸ್, ಇಟ್ ಈಸ್ ನಾಟ್ ಜಸ್ಟ್ ಒನ್ ಎಗ್ ಯು ಕ್ಯಾನ್ ಫ್ರೀಸ್, ಒನ್ ಸಕ್ಸಸ್ ಆಗುತ್ತೆ ಇಲ್ಲ ಹೇಳಕ್ಕೆ ಬರಲ್ಲ. ಸೊ ಇಟ್ ಈಸ್ ಅ ಬಿಗ್ ಪ್ರಾಸೆಸ್ ವೇರ್ ವಿಲ್ ಮೇಕ್ ದ ಎಗ್ ಗ್ರೋ, ದೆನ್ ವಿ ವಿಲ್ ಟೇಕ್ ಎಗ್ ವಿಲ್ ಬಿ ರಿಟ್ರೀವ್ಡ್ ಅಂಡರ್ ಅಲ್ಟ್ರಾಸೌಂಡ್ ಗೈಡೆನ್ಸ್, ದೆನ್ ಇಟ್ ವಿಲ್ ಬಿ ಫ್ರೋಸನ್. ಸೊ ದಿಸ್ is how it happens. The cost varies with the center. See, again, based on the cities, it varies. It can be in thousands to lakhs. So it is not an accurate ishte ಆಗುತ್ತೆ ಅಂತ ಹೇಳಕ್ ಬರೋದಿಲ್ಲ. ಸೊ ಅದಕ್ಕೆ ಹೇಳಿದ್ದು, if you are financially sound, you can go for it. So it is a costly yeah bit. ಸೇ ಬಿಕಾಸ್ ಇಷ್ಟು ವರ್ಷ ತನಕ ಇಡಬೇಕು ಅಂತ ಇರುತ್ತೆ. ಸೊ ಇಟ್ ಇಸ್ ಅಂಡರ್ ದಿಸ್ ಮಚ್ ಟೆಂಪರೇಚರ್, ಇಟ್ ಇಸ್ ಅರೌಂಡ್ -degrees. ಸೊ ಅಲ್ಲಿ ಮೇಂಟೈನ್ ಮಾಡಬೇಕಂದ್ರೆ ಇಟ್ ಹ್ಯಾಸ್ ಚಾರ್ಜಸ್. ಈಗ this is another trending topic in late 30s, late 40s, late 30s. Surprisingly, idu people are searching for is perimenopause anta. Iga I think doctors are also saying the earlier you know the better, because I think there was a video that was circulated. There was a woman, ತಲೆಯಿಂದ ಹೊಗೆ ಬರ್ತಿದೆ. So all of those symptoms, and people who are in their perimenopause or menopause, that stop ಆಗೋ ಟೈಮ್ನಲ್ಲಿ they experience extreme symptoms. And it is said that if you know about this prior, you can control those symptoms or like manage those symptoms better ಅಂತ. ಸಿ ಅದು ವಿಮೆನ್ ಲೈಫಲ್ಲಿ ಒಂದೊಂದು ಸರ್ಟನ್ ಸ್ಟೆಪ್ಸ್ ಇದೆ. ಪ್ಯೂಬರ್ಟಿ ಅಟೈನ್ ಆಗ್ತೀರಾ, ದೆನ್ ಪ್ರೆಗ್ನೆನ್ಸಿ, ದೆನ್ ಚೈಲ್ಡ್ ಬರ್ತ್, ಪೋಸ್ಟ್ ಪಾರ್ಟಮ್, ದೆನ್ ಇಸ್ ದ ಮೆನೋಪಾಸ್. ಪೀಪಲ್ ಆರ್ ಪ್ರಿಪೇರ್ಡ್ ಫಾರ್ ಆಲ್ ದಿಸ್ ಬಟ್ ನಾಟ್ ಫಾರ್ ದ ಮೆನೋಪಾಸ್. ಯು ನೆವರ್ ನೋ ನಮಗೆ ಯಾವಾಗ ಪೀರಿಯಡ್ಸ್ ನಿಂತೋಗ್ಬಿಡತ್ತೆ ಅನ್ನೋದು. ಸೊ ದೇ ಆರ್ ನಾಟ್ ಲೈಕ್ ವೆರಿ ಮಚ್ ಅವೇರ್ ಆಫ್ ಇಟ್, ಆ್ಯಂಡ್ ಇಟ್ ಈಸ್ ನಾಟ್ ಸಮಥಿಂಗ್ ವೆಲ್ಕಮಿಂಗ್ ಆಲ್ಸೋ. ಇನ್ಸ್ಟೆಂಟ್ ಇವತ್ತಾಯಿತು, ಇವತ್ತಿಂದ ನಾನು ಫ್ರೀ ಆಫ್ ಪೀರಿಯಡ್ಸ್, ಹಂಗಲ್ಲ ಅದು. ಇಟ್ ಸ್ಟಾರ್ಟ್ಸ್ 5 to 8 years ಪ್ರಯರ್ ಇಟ್ ಸೆಲ್ಫ್. So if she is around attaining menopause around 40 to 45 andre, symptom starts around late 30s, 35 plus ಅಲ್ಲಿ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. The symptoms are very much severe. In fact, having periods is much better than attaining menopause. ಸೊ ಅದು ಮೆನೋಪಾಸ್ ಅಟೈನ್ ಆದವರಿಗೆ ಕೇಳಬೇಕು, ಗೊತ್ತಾಗತ್ತೆ ಅದ್ರ ಕಷ್ಟ ಹೇಗಿರುತ್ತೆ ಅಂತ. ಇಟ್ ಅಫೆಕ್ಟೆಡ್ ದಿ ಎಂಟೈರ್ ಫ್ಯಾಮಿಲಿ, ಇಟ್ ವಿಲ್ ಎಫೆಕ್ಟ್. ಸೊ ಇಟ್ ಇಸ್ ನಾಟ್ ಸಮಥಿಂಗ್ ವಿಚ್ ಶಿ ಕ್ಯಾನ್ ಕಂಟ್ರೋಲ್, ಪಾಪ ಹೇಳಕ್ಕೂ ಆಗಲ್ಲ. ಸೊ ಮೆನೋಪಾಸ್ ಇವಾಗ 40-45 ಅಲ್ಲಿ ಅಟೈನ್ ಆಗ್ತಾರೆ ಅಂದರೆ 5 to 10 years down the lane only the symptom starts. It will start as irregular cycles first. ಇಟ್ ಕ್ಯಾನ್ ಬಿ ಲೈಕ್ 2-3 ಮಂತ್ಸಿಗೆ ಒಂದ್ಸತಿ ಸೈಕಲ್ ಆಗುತ್ತೆ, ಅಥವಾ ಒಂದೇ ತಿಂಗಳಲ್ಲಿ 2 ಸಲ ಸೈಕಲ್ ಆಗುತ್ತೆ ಅವರಿಗೆ. ಅಥವಾ ಶಿಲ್ ಹ್ಯಾವ್ ಎಕ್ಸ್ಟ್ರೀಮ್ ಮೂಡ್ ಸ್ವಿಂಗ್ಸ್. ಒಂದು ಮೂಮೆಂಟ್ ಶಿಲ್ ಬಿ ಕ್ರೈಯಿಂಗ್, ನೆಕ್ಸ್ಟ್ ಮೂಮೆಂಟ್ ಮಕ್ಕಳ ಮೇಲೆ ಅಥವಾ ಹಸ್ಬೆಂಡ್ ಮೇಲೆ ಕಿರ್ಚಾಡ್ತಾ ಇರ್ತಾರೆ, ಮನೆಯಲ್ಲಿ ಅನ್ನೆಸೆಸರಿ ಕ್ಯಾಸ್ ಶುರು ಮಾಡ್ತಾರೆ, ಅಥವಾ ಮರ್ತು ಹೋಗ್ತಾರೆ, ಇಲ್ಲಿ ಕೀ ಇಟ್ಟೆ ಇನ್ನೆಲ್ಲೋ ಹೋದೆ ನಂಗೆ ನೆನಪಿಲ್ಲ, ಮತ್ತೆ ದಟ್ ಈಸ್ ಬ್ರೈನ್ ಫಾಗಿಂಗ್. ದೆನ್ ಇಸ್ ಸಡನ್ ಹಾಟ್ ಫ್ಲಶಸ್, ಇಡೀ ಮೈ ಸಡನ್ ಆಗಿ ಬಿಸಿ ಆಗಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಶಿಲ್ ಸ್ವೆಟ್. ಯಾವ ಥರ ಅಂದರೆ ಈವನ್ ಫ್ಯಾನ್ ಇಟ್ಕೊಂಡ್ರು ಆ ಬಿಸಿ ತಡ್ಕೊಳಕ್ಕಾಗಲ್ಲ ಅವರಿಗೆ. ಸೊ ದೀಸ್ ಆರ್ ಆಲ್ ಎಮೋಷನಲ್ ಫ್ಯಾಕ್ಟರ್ಸ್, ಸಡನ್ ಮೂಡ್ ಸ್ವಿಂಗ್ಸ್, ಎಷ್ಟೊಂದು ವಿಲ್ ಎಫೆಕ್ಟ್ ಹರ್ ಮೆಂಟಲಿ. ಸೊ ದಿಸ್ ಪೆರಿಮೆನೋಪಾಸ್ ಇಸ್ ದ್ಯಾಟ್ ಫೇಸ್. ಈ ಎಲ್ಲ ಸಿಂಪ್ಟಮ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ಇಟ್ ಈಸ್ ನ್ಯಾಚುರಲ್ ಒನ್, ಬಟ್ ಪೀಪಲ್ ಆರ್ ಇಗ್ನೋರಿಂಗ್ ಇಟ್ ಬಿಕಾಸ್ ದೇ ಆರ್ ನಾಟ್ ಅವೇರ್ ಆಫ್ ಇಟ್. ಈ ಸಿಂಪ್ಟಮ್ಸ್ ಬರ್ತಾ ಇದೆ ಅಂದರೆ ಅಯ್ಯೋ ಏನೋ ಸುಸ್ತಾಗಿದೆ ಹಂಗಾಯ್ತು ಅಂತ ಅನ್ಕೊಳ್ಳೋದೇ ಆಗೋಗ್ಬಿಟ್ಟೆ. ದೇ ಆರ್ ನಾಟ್ ನೋಯಿಂಗ್ ಇಟ್ ಇಸ್ ಬಿಕಾಸ್ ಐ ಆಮ್ ನಿಯರಿಂಗ್ ಮೆನೋಪಾಸ್ ಈ ಥರ ಆಗ್ತಾ ಇದೆ ಅನ್ನೋದು. ಸೊ ಇಟ್ ಇಸ್ ಬೆಟರ್ ದೇ ಆರ್ ಅವೇರ್. ಹೌ ಡು ಯು ಥಿಂಕ್ ಪೀಪಲ್ ಅರೌಂಡ್ ದೆಮ್ ಕ್ಯಾನ್ ಸಪೋರ್ಟ್ ದೆಮ್? ಬಿಕಾಸ್ ಏನಾಗುತ್ತೆ, ದ ಹೋಲ್ ಟೈಮ್ ಲೆಟ್ಸ್ ಸೇ ಹಸ್ಬೆಂಡ್, he already probably knows about PMS because he's been with her for so long. But ಅದಾದ್ಮೇಲೆ it just gets so extreme that for them also it becomes, you know, tough to manage. ಏನಾಗ್ತಿದೆ ಅಂತ ಗೊತ್ತಾಗೋದಿಲ್ಲ. So do you have any advice to people who are around these people? See, perimenopause womenಗೆ ಎಸ್ಪೆಷಲಿ ವಿ ಟೆಲ್ ಇವಾಗಿಂದನೇ ಪ್ರಿಪೇರ್ ಆಗ್ತಾ ಹೋಗಿ, ಎಸ್ಪೆಷಲಿ ಪ್ರಾಕ್ಟೀಸ್ ಯೋಗ, ಮೆಡಿಟೇಷನ್, ಸ್ವಲ್ಪ ವಾಕಿಂಗ್ ಹೋಗಿ. ದ ಮೊಮೆಂಟ್ ಕ್ಯಾಸ್ ಶುರು ಆಗ್ತಾ ಇದೆ, ಸ್ಟೇ ಕಾಮ್ ಆ್ಯಸ್ ಮಚ್ ಆ್ಯಸ್ ಪಾಸಿಬಲ್, ಪೀಸ್ ಆಫ್ ಮೈಂಡ್ ತೊಗೊಳಕ್ಕೆ ನೋಡಿ ಅಂತ ಹೇಳ್ತೀವಿ. ಬಟ್ ಇಟ್ ಗೋಸ್ ಔಟ್ ಆಫ್ ಹರ್ ಹ್ಯಾಂಡ್. ಇಟ್ ಇಸ್ ನಾಟ್ ಅವ್ರಿಗೆ ಕಂಟ್ರೋಲ್ ಮಾಡೋ ಸಿಚುವೇಶನಲ್ಲಿ ಇರಲ್ಲ. ದೀಸ್ ಆರ್ ದ ಥಿಂಗ್ಸ್ ವಿಚ್ ವಿಲ್ ಹೆಲ್ಪ್.
ಈ ಯೋಗ ಮೆಡಿಟೇಷನ್ ವಾಕಿಂಗ್ ಈ ಥರ ಹೇಳ್ತಿದ್ದೀವಲ್ಲ ಇದೆಲ್ಲದು. ಸೊ ಅವ್ರ ಫೋಕಸ್ ಆದಷ್ಟು ಬೇಗ ಬೇರೆ ಕಡೆ ಚೇಂಜ್ ಆಗೋ ಥರ ಇದ್ರೆ ಇಟ್ ವುಡ್ ಬಿ ಬೆಟರ್. ಅದ್ರ ಜೊತೆಗೆ ದೆರ್ ಇಸ್ ಟ್ರೀಟ್ಮೆಂಟ್ ಅವೈಲೇಬಲ್ ಫಾರ್ ಇಟ್. ಇವಾಗ ಮೆನೋಪಾಸ್ ಅಟೈನ್ ಆಗೋ ಟೈಮಲ್ಲಿ ಅವೈಲೇಬಲ್ ಫಾರ್ ಇಟ್. ಇವಾಗ ಮೆನೋಪಾಸ್ ಅಟೈನ್ ಆಗೋ ಟೈಮಲ್ಲಿ ಅಥವಾ ಆದ್ಮೇಲೆ ಸ್ಟಾರ್ಟ್ ಆಗೋ ಎಲ್ಲ ಸಿಂಪ್ಟಮ್ಸ್ಗೆನೂ ಟ್ರೀಟ್ಮೆಂಟ್ ಇದೆ. That is what we call it as hormone replacement therapy. So idide they can go meet gynec. Other than this, hormones irbeku anta illa, there are non hormonal treatments are also available. Okay, hormone replacement therapy is also another trending thing, which I think women in India are less aware of. What is the awareness around it? Like ಏನು ಮಾಡಬೇಕಾಗುತ್ತೆ ಅಲ್ಲಿ? ಸಿ ತುಂಬ ಜನರಲ್ಲಿ ಮಿಸ್ಕನ್ಸೆಪ್ಷನ್ ಏನು ಅಂದರೆ ಈ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಕೊಟ್ಟ ತಕ್ಷಣ ಕ್ಯಾನ್ಸರ್ ಬಂದ್ಬಿಡುತ್ತೆ ಈಸ್ ವಾಟ್ ಇಂಡಿಯನ್ ವಿಮೆನ್ ಥಿಂಕ್. ಅವ್ರಿಗೆ ಅರ್ಥ ಆಗ್ತಾ ಇಲ್ಲ, ಮೆನೋಪಾಸ್ ಈಸ್ ಒನ್ ಫೇಸ್ ವೇರ್ ಇಷ್ಟೋ ತನಕ ಹಾರ್ಮೋನ್ಸ್ ಇತ್ತು, ಇವಾಗ ಎವ್ರಿಥಿಂಗ್ ಆರ್ ಫಾಲಿಂಗ್. ವಾಟ್ ವಿ ಆರ್ ಗಿವಿಂಗ್ ಇಸ್ ರಿಪ್ಲೇಸಿಂಗ್ ದೋಸ್ ಹಾರ್ಮೋನ್ಸ್ ಇನ್ ಅ ರೈಟ್ ಅಮೌಂಟ್ ಅಷ್ಟೇ. ಅದನ್ನ ಎಲ್ಲರಲ್ಲೂ ಕೊಡ್ತೀವಿ ಅಂತಾನು ಅಲ್ಲ. ಸಿ ವೆನ್ ಅ ವುಮೆನ್ ಕಮ್ಸ್ ವಿತ್ ದೀಸ್ ಸಿಂಪ್ಟಮ್ಸ್, ಫಸ್ಟ್ ಅವ್ರ ಸಿಂಪ್ಟಮ್ಸ್ ಏನು ಅಂತ ಕೇಳಿ ಅದ್ರ ಸಿವಿಯಾರಿಟಿ ಏನು ಅಂತ ನೋಡಿ, ಅಥವಾ ಇವರಲ್ಲಿ ಕೊಡಬಾರ್ದು ಹಾರ್ಮೋನ್ಸ್ನ ಅನ್ನೋ ಥರದ್ದು ಏನಾದರೂ ಕಂಡೀಷನ್ಸ್ ಇದೆಯಾ ಅಂತ ನೋಡಿ ಇಂಡಿವಿಜುವಲೈಸ್ ಮಾಡಿ ಕೊಡ್ತೀವಿ. ಇಟ್ ಈಸ್ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಗಿವನ್ ದ್ಯಾಟ್ ವೇ. ಆ್ಯಂಡ್ ಇದು ಅವರ ಮೂಡ್ ಸ್ವಿಂಗ್ಸ್, ಹಾಟ್ ಫ್ಲಶಸ್ ಅಥವಾ ಇರಿಟೇಷನ್ ಏನಾಗ್ತಾ ಇದೆ, ದೆನ್ ಬೋನ್ಸ್ ವೀಕ್ ಆಗುತ್ತೆ ಆ ಟೈಮಲ್ಲಿ, ಇದೆಲ್ಲದಕ್ಕೂ ಬೆನಿಫಿಷಿಯಲ್ ಆಗಿ ಹೆಲ್ಪ್ ಮಾಡುತ್ತೆ. ಸೊ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ, it is just a replacement. It is giving you it is making you free from all these sufferings. ಅದಕ್ಕೆ ನಾನು ತುಂಬ ಜನರಿಗೆ ಹೇಳ್ತೀನಿ, ಮೆನೋಪಾಸ್ ಇಸ್ ನ್ಯಾಚುರಲ್ ಬಟ್ ನಾಟ್ ದ ಸಫರಿಂಗ್ ಶುಡ್ ಬಿ ಅಡ್ರೆಸ್ಡ್. ಅದನ್ನ ಜನರು ಈಗ ಆಬ್ವಿಯಸ್ಲಿ ಅವರೇ ಆಲ್ರೆಡಿ 45-50s ಅಲ್ಲಿ ಇರ್ತಾರೆ, ಈ ಸಿಂಪ್ಟಮ್ಸ್ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅಥವಾ ಮನೆಯವ್ರ ಮೇಲೆ ಆಗ್ತಿರೋ ಕೂಗಾಟ ನೋಡಿ ದೇ ಸ್ಟಾರ್ಟ್, ಅಯ್ಯೋ ಅಮ್ಮನ ಹಿಂಗೆ ಆಡ್ತಿರ್ತಾರೆ ಬಿಡು. ಸೊ ದೇ ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಇಟ್ ಈಸ್ ನಾಟ್ ಅವರೇ ಮಾಡ್ತಿದ್ದಾರೆ ಅಂತಲ್ಲ, ಇಟ್ ಈಸ್ ಹರ್ ಹಾರ್ಮೋನ್ ವಿಚ್ ಇಸ್ ಲ್ಯಾಕಿಂಗ್ ದೇರ್, ಅಷ್ಟೆಲ್ಲ ಪ್ರಾಬ್ಲಮ್ಸ್ ಮಾಡ್ತಾ ಇದೆ ಅಂತ. ಸೊ ಅವ್ರ ಜೊತೆ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ, ಮೇಕ್ ಶೋರ್ ಶಿ ಈಸ್ ಫೀಲ್ ಸೀನ್, ಹರ್ಡ್, ಶೀಲ್ ಬಿ ಬೆಟರ್. And I think something I have to tell to the husbands and children of women who are over 45, please take a vacation for 2 months with your kids. ಮಕ್ಕಳನ್ನು ಕರ್ಕೊಂಡು ಎಲ್ಲ, ಮಕ್ಳಿಗೆ ಮದುವೆ ಆಗಿದ್ರೆ that is another thing, but in case ಮನೇಲಿ ಇದ್ದೀರಾ ಅಂದರೆ take a vacation for 2-3 months, leave her alone. But still vacation is not assurance ಅಲ್ಲಿ ಜಗಳ ಆಡಲ್ಲ ಅಂತ. She can still leave her at home and okay you go. ಅವರೊಬ್ಬರೇನೆ, because I think ಇವಾಗ್ಲೂ ನಾನು ಯಾರಾದ್ರೂ ಒಬ್ಳೇ ಇರೋ ಮನೇಲಿ ಅಂದ್ರೆ ಇರ್ತೀನಿ. at that age it will be like ಅಪ್ಪ ಆರಾಮಾಗಿರ್ತೀನಿ ಅಪ್ಪ. that is one phase where they feel ನನ್ನ ಒಂಟಿ ಮಾಡಿದ್ರು ಅಂತ ಅನ್ಸ್ಬಿಡುತ್ತೆ. ಅವ್ರು ಬಿಟ್ಟೋಗ್ತಾ, ಅವ್ರು ಇದಾರೆ ಜೊತೆಗೆ ಅಂದ್ರೆ ಇವ್ರು ನನ್ನ ಜೊತೆಗೆ ಯಾಕೆ ಇಷ್ಟು ಕಾಟ ಕೊಡ್ತಾ ಇದಾರೆ ಅಂತ ಅನ್ಸುತ್ತೆ. ಇಟ್ ಈಸ್ ಬೋತ್ ಎಂಡ್ಸ್. ಅದು ಅವ್ರ ತಲೆಯಲ್ಲಿ ಅದು ಏನಕ್ಕೆ ಬರುತ್ತೆ ಅಂತ ಅರ್ಥ ಆಗಲ್ಲ. ಸೊ ಇವನ್ ಮೈ ಮಾಮ್ ಇಸ್ ಗೋಯಿಂಗ್ ಥ್ರೂ ದ್ಯಾಟ್ ಫೇಸ್. ನೋ ಮ್ಯಾಟರ್ ಹೌ ಮಚ್ ವಿ ಸಪೋರ್ಟ್ ಹರ್, ಅವ್ರಿಗೆ ಅದು ಕೇಳೋಷ್ಟು ತಾಳ್ಮೆನೂ ಹೊಟ್ಟೋಗ್ಬಿಟ್ಟಿರುತ್ತೆ ಇವಾಗ. ಇಟ್ ಈಸ್ ಸಮಥಿಂಗ್ ಪಾಪ ಅವ್ರ ಕೈಯಲ್ಲಿ ಇಲ್ಲ ಅದು. ಕರೆಕ್ಟ್. ಸೊ ಸಪೋರ್ಟ್, ಅಂಡರ್ಸ್ಟ್ಯಾಂಡ್, that will help. ನಮ್ ಪೀಸ್ ಆಫ್ ಮೈಂಡು ಇರುತ್ತೆ, ಅವ್ರಿಗೂ ಇರುತ್ತೆ. ಅಂಡ್ ಫ್ಯಾನು AC ಯಾವಾಗಲೂ ಆನ್ ಹೇಳಿ. ಒನ್ ಕ್ವೆಶ್ಚನ್, ಈ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಹೇಳ್ತಿದ್ರಲ್ಲ, ಅದನ್ನ ಮಾಡಿದ್ರೆ ವಿಲ್ ದ ಮೆನೋಪಾಸ್ symptoms will probably vanish, but what about the actual cycle of the menopause itself? See, menopause ನಾವು ಹಾರ್ಮೋನ್ ರಿಪ್ಲೇಸ್ಮೆಂಟ್ ಕೊಡೋದು once she has attained menopause. ಅವಳು ಕಂಪ್ಲೀಟ್ ಪೀರಿಯಡ್ಸ್ ಆಗಿ 1 ವರ್ಷ ಆಗಿಲ್ಲ ಅಂದರೆ ಮಾತ್ರ ಮೆನೋಪಾಸ್ ಅಂತ ಹೇಳೋದು. ಇಡೀ ವರ್ಷದಲ್ಲಿ ಒಂದ್ಸಲಿನೂ ಸೈಕಲ್ಸ್ ಆಗಿರಬಾರ್ದು. ಸೊ ಪೂರ್ತಿ ಸ್ಟಾಪ್ ಆಗಿದೆ ಅಂದಮೇಲೆ ವಿದಿನ್ ನೆಕ್ಸ್ಟ್ 10 years ಒಳಗಡೆ ಯು ಕ್ಯಾನ್ ಸ್ಟಾರ್ಟ್ ದಿಸ್ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ. ಶಿಲ್ ನಾಟ್ ಗೆಟ್ ಬ್ಯಾಕ್ ಹರ್ ಸೈಕಲ್ಸ್. ಓನ್ಲಿ ಥಿಂಗ್, ಈ ಹಾರ್ಮೋನ್ಸ್ ಅಂದರೆ ಓವರೀಸ್ ಫಂಕ್ಷನ್ ಹೊಟ್ಟೋಗ್ಬಿಟ್ಟಿರುತ್ತೆ ಮೆನೋಪಾಸ್ ಆದಮೇಲಿಂದ. ಓವರಿ ವಿಚ್ ವಾಸ್ ಪ್ರೊಡ್ಯೂಸಿಂಗ್ ಈಸ್ಟ್ರೋಜನ್ ಇವಾಗ ಡ್ರಾಪ್ ಆಗೋಗ್ಬಿಟ್ಟಿದೆ. ಸೊ ಈಸ್ಟ್ರೋಜನ್ ಸಪ್ಲಿಮೆಂಟೇಷನ್, ಪ್ರೊಜೆಸ್ಟ್ರಾನ್ ಸಪ್ಲಿಮೆಂಟೇಷನ್ ಕೊಡ್ತೀವಿ ನಾವು ಅವರಿಗೆ. ಸೊ ದ್ಯಾಟ್ ವಿಚ್ ಈ ಎಲ್ಲ ಫ್ಯಾಕ್ಟರ್ಸ್ ಏನು ಬರ್ತಾ ಇದೆ, ಸಿಂಪ್ಟಮ್ಸ್ ಬರ್ತಾ ಇದೆ, ದೀಸ್ ವರ್ ಆಲ್ ಕಂಟ್ರೋಲ್ಡ್ ಬೈ ದೋಸ್ ಹಾರ್ಮೋನ್ಸ್. ಇವಾಗ ನಾವು ಅದನ್ನು ಸರ್ಟನ್ ಅಮೌಂಟಲ್ಲಿ ಕೊಡ್ತಾ ಇದ್ದೀವಿ, ಸೊ ದಟ್ ಓನ್ಲಿ ದೀಸ್ ಫ್ಯಾಕ್ಟರ್ಸ್ ವಿಲ್ ಗೆಟ್ ಸಪ್ರೆಸ್ಡ್ ಅಷ್ಟೇ. ಇಟ್ ಈಸ್ ಜಸ್ಟ್ ಅ ರೆಮಿಡಿ ಫಾರ್ ವಾಟ್ ಶಿ ಈಸ್ ಆನ್ ಗೋಯಿಂಗ್.
ಆಗ್ತಿರೋ ಸಿಂಪ್ಟಮ್ಸಿಗೆ ರೆಮಿಡಿ ಪ್ಲಸ್ ಓವರ್ ಆಲ್ ಹೆಲ್ತ್ ಇಂಪ್ರೂವ್ ಮಾಡುತ್ತೆ ಅಷ್ಟೇ. ಇವಾಗ ಎಷ್ಟುವರೆಗೆ ನಿಮಗೆ ಪೀರಿಯಡ್ಸ್ ಆಗುತ್ತೆ ಯುವರ್ ಬೋನ್ಸ್ ವಿಲ್ ಬಿ ಫಿಟ್ ಅಂಡ್ ಸ್ಟ್ರಾಂಗ್, ಹಾರ್ಟ್ ಫಂಕ್ಷನಿಂಗ್ ಚೆನ್ನಾಗಿರುತ್ತೆ. ಒನ್ಸ್ ಇಟ್ ಸ್ಟಾಪ್ಸ್ ಮೆನೋಪಾಸ್ ಆದಮೇಲೆ ಅವಾಗಿಂದನೇ ಮೂಳೆ ಸವಿಯಕ್ಕೆ ಜಾಸ್ತಿ ಶುರು ಆಗುತ್ತೆ, ಮಂಡಿ ನೋವು ಜಾಸ್ತಿ ಆಗುತ್ತೆ, ಹಾರ್ಟ್ ಪ್ರಾಬ್ಲಮ್, ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗೋದು, ಇದೆಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಸೊ ಇದೆಲ್ಲದಕ್ಕೆ ಸ್ವಲ್ಪ ಮಟ್ಟಿಗೆ ಹೆಲ್ಪ್ ಆಗಲಿಕ್ಕೆ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಈಸ್ ವೆರಿ ಮಚ್ ಎಫೆಕ್ಟಿವ್. ಬಟ್ ಇದನ್ನ ಕೊಡೋ ಮುಂಚೆ ವಿ ಚೆಕ್ ವೆದರ್ ಅವ್ರಿಗೆ ಫ್ಯಾಮಿಲಿ ಹಿಸ್ಟ್ರಿ ಏನಾದರೂ ಕ್ಯಾನ್ಸರ್ ಇದೆಯಾ ಅಂತ, ಅಥವಾ ಅವರಲ್ಲಿ ಹಳೇದು ಯಾವಾಗಾದರೂ ಕ್ಯಾನ್ಸರ್ ಏನಾದರೂ ಆಗಿತ್ತು ಅಂದರೆ ಕೊಡಲ್ಲ. ದೆನ್ ನೆಕ್ಸ್ಟ್ ಥಿಂಗ್ ಅವ್ರಿಗೆ ಏನಾದರೂ ಬ್ಲಡ್ ಕ್ಲಾಟ್ ಆಗೋ ಪ್ರಾಬ್ಲಮ್ಸ್ ಇತ್ತು ಅನ್ನೋದು, ಕ್ಲಾಟಿಂಗ್ ಡಿಸಾರ್ಡರ್ಸ್ ಅಂತ ಏನು ಹೇಳ್ತೀವಿ, ಆ ಥರ ಇರೋರಲ್ಲಿ ಕೊಡಲ್ಲ ನಾವು. ಬಿಕಾಸ್ ಈ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಇದನ್ನೆಲ್ಲ ಇನ್ನೂ ಜಾಸ್ತಿ ಮಾಡಿ ನಾವಾಗೆ ಅವ್ರಿಗೆ ಪ್ರಾಬ್ಲಮಿಗೆ ತಳ್ಳಿದ ಥರ ಆಗಿಬಿಡುತ್ತೆ. ಸೊ ಇದನ್ನು ಕೊಡೋ ಮುಂಚೆನೂ ವಿ ಥಿಂಕ್ 100 times ಬಿಫೋರ್ ಗಿವಿಂಗ್ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ. ಸೊ ಅದ್ರ ಬಗ್ಗೆ ಭಯ ಬೇಡ, ಅವೇರ್ನೆಸ್ ಇದ್ರೆ ಒಳ್ಳೇದು. ನಿಮ್ಮ ಡಾಕ್ಟರ್ ನಿಮಗೆ ಸಜೆಸ್ಟ್ ಮಾಡ್ತಿದ್ದಾರೆ ಅಂದರೆ ಯು ಕ್ಯಾನ್ ಗೋ ಫಾರ್ ಇಟ್. Okay, after all the tests that anyway doctor will take care of. So women in her 30s, how do you suggest her anything that she can be prepared for this? ಆಸ್ ಆಲ್ರೆಡಿ ಸೆಡ್, ಲೈಫ್ ಸ್ಟೈಲಲ್ಲಿ ಚೇಂಜ್ ಮಾಡ್ಕೊಳ್ತಾ ಬನ್ನಿ. ಬೋನ್ಸ್ ವೀಕ್ ಆಗಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಆಗುತ್ತೆ ಅಂತ ಗೊತ್ತಿದ್ರೆ ಮಸಲ್ ಟ್ರೈನಿಂಗ್ ಮಾಡ್ಕೊಂಡಿರಿ ಅಂತ ಹೇಳ್ತೀವಿ. ಸೊ ಯು ಬಿ ಫಿಟ್ ಫ್ರಮ್ ಯುವರ್ 30s, ಹೆಲ್ದಿ ಲೈಫ್ ಸ್ಟೈಲ್ ಮೇಂಟೈನ್ ಮಾಡಿ, ಬಿ ಮೋರ್ ಹೈಡ್ರೇಟೆಡ್. ಇದೆಲ್ಲದೂ ಫ್ಯಾಕ್ಟರ್ಸ್ ಇವಾಗ ಮಾಡೋ ಚೇಂಜ್ ಇಟ್ ವಿಲ್ ಹೆಲ್ಪ್ ಇನ್ ಯುವರ್ ಲೇಟ್ 40s. ಅವಾಗ ಯು ಕಾಂಟ್ ಥಿಂಕ್ ಐ ಶುಡ್ ಹ್ಯಾವ್ ಡನ್ ಇನ್ ಮೈ 30s, ಇವಾಗ ನಾನು ಸಫರ್ ಮಾಡೋದ್ಕಿನ್ನ ಅನ್ನೋದ್ಕಿಂತನೂ ಇವತ್ತಿಂದ ಇಟ್ ಈಸ್ ನಾಟ್ ದಟ್ ಇವತ್ತು ನಾನು ಮಾಡಿದ್ದೀನಿ ಅಂತ ಇದೆಲ್ಲ ಮಾಡಿದ್ದೀನಿ ನಾನು, ನಂದು ಡಯಟ್ ಚೆನ್ನಾಗಿತ್ತು, ನನ್ನ ಲೈಫ್ ಸ್ಟೈಲ್ ಚೆನ್ನಾಗಿತ್ತು, ನಂಗೇನು ಬರಲ್ಲ, ಇಲ್ಲ. ಇಟ್ ವಿಲ್ ಹೆಲ್ಪ್ ಅಷ್ಟೇ. ಬಟ್ ದೀಸ್ ಆರ್ ದ ಸಿಂಪ್ಟಮ್ಸ್ ವಿಚ್ ಯು ವಿಲ್ ಎಕ್ಸ್ಪೀರಿಯನ್ಸ್, ಬಟ್ ಇನ್ ಅ ಲೆಸ್ಸರ್ ಸಿವಿಯಾರಿಟಿ ಅಷ್ಟೇ. ನಂದು ಎವ್ರಿ ಪಾಡ್ಕಾಸ್ಟಲ್ಲಿ ಐ ಕಾಲ್ ಇಟ್ ಅ ಕ್ವಿಕ್ ಸಿಪ್ ರೌಂಡ್ ಅಂತ. ಸೊ ಇಟ್ಸ್ ಲೈಕ್ ಅ ರ್ಯಾಪಿಡ್ ಫೈರ್ ರೌಂಡ್. ಐ ಆಸ್ಕ್ ಯು ಅ ಕ್ವೆಶನ್. ಇಫ್ ನೀಡ್ ಬಿ ಎಕ್ಸ್ಪ್ಲನೇಷನ್ ಕೊಡಬೇಕು ಅಂತಿದ್ರೆ ಇಟ್ ಇಸ್ ಅ ಗಿವನ್ ಅಂದರೆ ಯು ಕ್ಯಾನ್ ಗಿವ್ ಎಕ್ಸ್ಪ್ಲನೇಷನ್, or like just okay, this is a quick sip round. Okay, first question, can you get pregnant with PCOS? Yes, you can. PCOS ಅಂದರೆ ಇನ್ಫರ್ಟಿಲಿಟಿ ಅಂತ ತುಂಬ ಜನ ಅನ್ಕೊಂಡ್ಬಿಡ್ತಾರೆ. PCOS is just a ovulation issue. ಅದನ್ನು ಸಪೋರ್ಟ್ ಮಾಡಿದರೆ she can conceive. Okay, does stress actually delay your period? Yes, already said cortisol derange ಆಗುತ್ತೆ, ovulation effect ಆಗುತ್ತೆ, so cycles problem ಬರುತ್ತೆ. Okay, is the birth control pill ruining fertility? No. ತುಂಬ ಜನರು ಮಿಸ್ಕನ್ಸೆಪ್ಷನ್ ಇರುತ್ತೆ, ಹಾರ್ಮೋನ್ ಪಿಲ್ಸ್ ಯೂಸ್ ಮಾಡಬೇಡ ಪ್ರೆಗ್ನೆನ್ಸಿ ಅವಾಯ್ಡ್ ಮಾಡಲಿಕ್ಕೆ ಅಂತ. ಇವಾಗ ಪ್ರೆಗ್ನೆಂಟ್ ಅವಾಯ್ಡ್ ಮಾಡ್ತೀಯ ಬಟ್ ನಿಂಗೆ ಮುಂದಕ್ಕೆ ಮಕ್ಕಳಾಗೋ ಚಾನ್ಸಸ್ ಕಡಿಮೆ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ನೋ, ಇಟ್ ಇಸ್ ನಾಟ್ ಕರೆಕ್ಟ್. ಅದು ಆ ಸೈಕಲಲ್ಲಿ ಓವ್ಯುಲೇಷನ್ನ ಸಪ್ರೆಸ್ ಮಾಡುತ್ತೆ ಅಷ್ಟೇ, ಬಟ್ ಯು ವಿಲ್ ರೀಗೇನ್ ಯುವರ್ ಫರ್ಟಿಲಿಟಿ ಒನ್ಸ್ ಯು ಸ್ಟಾಪ್ ದೋಸ್ ಮೆಡಿಕೇಶನ್ಸ್. ಆ್ಯಂಡ್ ದ ಸೇಮ್ ಕ್ವೆಶನ್ ಫಾರ್ ಡಿಲೇ ಮಾಡೋಕ್ಕೆ ತಗೋತಾರಲ್ಲ, ಡಿಲೇ ಮಾಡೋಕ್ಕೆ ತಗೊಳ್ಳೋದ್ರಿಂದನೂ ಏನು ಫರ್ಟಿಲಿಟಿಗೆ ಏನು ತೊಂದರೆ ಆಗಲ್ಲ. ಓಕೆ, ಕ್ಯಾನ್ ಯು ಡಯಾಗ್ನೋಸ್ PCOS ಫ್ರಮ್ ಅ ಬ್ಲಡ್ ಟೆಸ್ಟ್ ಅಲೋನ್? ನೋ, PCOS is not just one test disorder ಐಡೆಂಟಿಫೈ ಮಾಡೋ ಥರದ್ದಲ್ಲ. ಇಟ್ ಈಸ್ ಮಲ್ಟಿಫ್ಯಾಕ್ಟೋರಿಯಲ್. ಅದ್ರ ಜೊತೆಗೆ ಬ್ಲಡ್ ಟೆಸ್ಟು ಮಾಡಬೇಕಿರುತ್ತೆ, ಸ್ಕ್ಯಾನಿಂಗ್ ಕೂಡ ಮಾಡಬೇಕಿರುತ್ತೆ, ಪ್ಲಸ್ ಅವ್ರ ಸಿಂಪ್ಟಮ್ಸ್ ಏನಿದೆ ಅನ್ನೋದ್ರ ಮೇಲೆ ಬಿ ಡಯಾಗ್ನೋಸ್ PCOS, ನಾಟ್ ಜಸ್ಟ್ ಒನ್ ಬ್ಲಡ್ ಟೆಸ್ಟ್. ಓಕೆ, ಡಸ್ ಡಯಟ್ ಅಲೋನ್ ರಿವರ್ಸ್ PCOS? ನೋ ಮೆಡಿಕೇಶನ್ ಇಸ್ ರಿಕ್ವೈರ್ಡ್? ನೋ, ಡಯಟ್ ಹೆಲ್ಪ್ಸ್ ಇನ್ ಕರೆಕ್ಷನ್ ಆಫ್ PCOS, ಎ ಹೆಲ್ದಿ ಡಯಟ್, ಬಟ್ ಇಟ್ ಇಸ್ ನಾಟ್ ಎಲೋನ್. ಕೆಲವರಲ್ಲಿ ಡಯಟ್ ಮಾತ್ರ ಸಾಕಾಗುತ್ತೆ, ಕೆಲವರಲ್ಲಿ ಡಯಟ್ ಪ್ಲಸ್ ಎಕ್ಸಸೈಸ್ ಬೇಕಾಗುತ್ತೆ, ಇನ್ನು ಸ್ವಲ್ಪ ಜನರಿಗೆ ಟ್ರೀಟ್ಮೆಂಟ್ ಕೂಡ ಬೇಕಾಗುತ್ತೆ. ಇಟ್ ಇಸ್ ನಾಟ್ ಜಸ್ಟ್ ಡಯಟ್. ಓಕೆ, ಈಸ್ ಕಾರ್ಟಿಸಾಲ್ ಟೆಸ್ಟಿಂಗ್ ವರ್ತ್ ಡೂಯಿಂಗ್ ಎಟ್ ಹೋಮ್? ನೋ, ತುಂಬ ಜನ ಮನೇಲಿ ಅವರೇ ಡಯಾಗ್ನೋಸ್ ಮಾಡ್ಕೊಳ್ಳೋಕ್ಕೋಸ್ಕರ ಮಾಡ್ಕೊಳ್ಳೋ ಟೆಸ್ಟ್ ಇದು. ನೋ, ಇಟ್ ಇಸ್ ನಾಟ್ ಕರೆಕ್ಟ್. ಇಟ್ ಇಸ್ ನಾಟ್ ಕರೆಕ್ಟ್. Does lifting weight make women's testosterone go up in a bad way? No. ಅದೇ ಆಗಲೇ ಮಾತಾಡಿದ್ವಿ, ಮೇಲ್ ಫೀಚರ್ಸ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ, ಐ ಲುಕ್ ಮಸ್ಕ್ಯುಲೈನ್ ಥರ ಅನಿಸುತ್ತೆ ಅಂತ. ನೋ, ಇಟ್ ಇಸ್ ನಾಟ್ ಕರೆಕ್ಟ್. ಸ್ಟ್ರೆಂತ್ ಟ್ರೈನಿಂಗಿಂದ ಬರೀ ಮೆಟಬಾಲಿಸಮ್ ಇಂಪ್ರೂವ್ ಆಗುತ್ತೆ, ಓವರ್ ಆಲ್ ಹೆಲ್ತ್ ಇಂಪ್ರೂವ್ ಆಗಿ ಓವ್ಯುಲೇಷನ್ ಹೆಲ್ಪ್ ಆಗುತ್ತೆ. ಸೊ ಇಟ್ ಇಸ್ ನಾಟ್. Okay. Is seed cycling safe to try even if the research around it is limited? You can try. It is not a magic. It is doesn't give surprising results taralla. It will help. If it is giving you good results, healthy routine maintain ಮಾಡಕ್ಕೆ help ಆಗ್ತಿದೆ, you can go for it. It is not the only treatment ಅಷ್ಟೇ. Okay. So before we wrap up, what is your message to women in general? See, I always tell womenಗೆ ಹೇಳ್ತಿರ್ತೀವಿ, ನಿಮ್ಮ ಪ್ರಾಬ್ಲಮ್ಸ್ನ ಫಸ್ಟು ನೀವಾಗೇ ಡಿಲೇ ಮಾಡ್ಕೊಳಕ್ಕೆ ಹೋಗಬೇಡಿ. ಥಿಂಕಿಂಗ್ ಇಟ್ ಆಸ್ ನೋಡಿದ್ರಾಯ್ತು ಡಾಕ್ಟ್ರ್ ಹತ್ರ
ಒಂದು 2-3 ತಿಂಗಳು ನೋಡೋಣ ಹಾಗೆ ಮಾಡಿ 1 ವರ್ಷ ತನಕ ತಳ್ತಾರೆ. ಅದ್ರ ಜೊತೆಗೆ ದೇ ವಿಲ್ ಹ್ಯಾವ್ ಫಿಯರ್, ದೇ ವಿಲ್ ಹ್ಯಾವ್ ಮಿಸ್ಕನ್ಸೆಪ್ಷನ್, ಆಂಗ್ಸೈಟಿ, ಇದೆಲ್ಲದು. ಅದ್ರ ಜೊತೆಗೆ ದೆನ್ ವಾಟ್ ದೇ ಡೂ ಇಸ್ ಇದೊಂದ್ಸಲಿ ಅಲ್ವಾ ಬಿಟ್ಬಿಡೋಣ, ಹೋಗ್ಲೇಬೇಕಾ? ನೋ, ದಿಸ್ ಇಸ್ ನಾಟ್ ಕರೆಕ್ಟ್. ಸ್ಟಾಪ್ ಅಡ್ಜಸ್ಟಿಂಗ್ ವಿತ್ ಯುವರ್ ಸಫರಿಂಗ್ಸ್, ಅಡ್ಜಸ್ಟಿಂಗ್ ವಿತ್ ಯುವರ್ ಸಫರಿಂಗ್ಸ್. ಇಟ್ ಇಸ್ ನಾಟ್ ಕರೆಕ್ಟ್. ಇದರಿಂದ ನಿಮಗೆ ತೊಂದರೆ ಆಗ್ತಾ ಇದೆ ಅಂದರೆ ಡೆಫಿನೆಟ್ಲಿ ಯು ನೀಡ್ ಅ ಪರ್ಸನ್ ಹೂ ವಿಲ್ ಲಿಸನ್ ಟು ಯು. ನಮ್ಮ ಅಮ್ಮನದ ಹತ್ರ ಹೋದ್ರೆ ಇದು ಎಲ್ರಿಗೂ ಆಗದೆ, ನಿನ್ಗೂ ಆಗ್ತಾ ಇದೆ ಅಷ್ಟೇ ಈಸ್ ಅ ಕಾಮನ್ ಲೈನ್ ವಿಚ್ ವಿ ಹಿಯರ್. ಇಲ್ಲ, ಸ್ವಲ್ಪ ತಲೆ ಕೆಡಿಸ್ಕೊಳ್ಳಿ, ಡಾಕ್ಟರ್ ಹೋಗಿ, ಡಾಕ್ಟರ್ ಇರೋದೇ ಅದಕ್ಕೋಸ್ಕರ. ಸೊ ಬೆಟರ್ ಟಾಕ್ ಟು ದೆಮ್, ದೇ ವಿಲ್ ರೆಸ್ಪೆಕ್ಟ್ ಯುವರ್ ಸಿಂಪ್ಟಮ್ಸ್. ನಿಮ್ಮನ್ನು ಡಯಾಗ್ನೋಸು ಮಾಡ್ತಾರೆ, ನಿಮ್ಮನ್ನು ಟ್ರೀಟು ಮಾಡ್ತಾರೆ. ಇನ್ಸ್ಟೆಡ್ ಮನೆಯಲ್ಲಿ ಕೂತು ಆ ನರಳಾಟ ಅನುಭವಿಸೋದ್ಕಿಂತನೂ, ವೆದರ್ ಇಟ್ ಕ್ಯಾನ್ ಬಿ ಪೀರಿಯಡ್ಸ್ ಇಶ್ಯೂಸ್, ಪ್ರೆಗ್ನೆನ್ಸಿ ಇಶ್ಯೂಸ್, ಅಥವಾ ಪೆರಿಮೆನೋಪಾಸಲ್ ಇಶ್ಯೂಸ್. ಈ ವಿಮೆನ್ದು ಮೋಸ್ಟ್ ಕ್ರೂಷಿಯಲ್ ಫೇಸ್ ಅಲ್ಲಿ ನಾವು ಇದೀವಂತ ಅದಕ್ಕೆ ಹೇಳ್ತಾ ಇರೋದು. ಯು ಕ್ಯಾನ್ ಗೋ ಕನ್ಸಲ್ಟ್ ಯುವರ್ ಗೈನಕಾಲಜಿಸ್ಟ್. She'll always be there for you. So take care of your health rather than being ignored ashte. Okay, so if somebody wants to contact you, where can they find you? So I practice in Rajarajeshwari Nagar. I work as a consultant in BGS GEMS Medical College. Evening I practice at a clinic, Mamta Clinic at BHEL Layout. I also have an Instagram handle, Dr. Harshita Moms and Miracles, where you can find me. Okay, great. Thank you so much, Dr. Harshita. Ivagina trending topic, and there is so much of misinformation on social media, across all social media platforms, and with the touch of your phone, asking questions has become very easier, and hange to get those wrong information is also easier. So I think time and age nalli you've addressed all of these, I mean you've helped me address all of these important topics, trending topics. So hopefully our listeners will take it in the right spirit and continue to stress about the right things and consult the right person for it. ಸಿ ಅದನ್ನೇ ಹೇಳ್ತಾ ಇದ್ದೀವಿ, ಗೂಗಲ್ ವಿಲ್ ಗಿವ್ ಯು ಇನ್ಫಾರ್ಮೇಷನ್ ಬಟ್ ನಾಟ್ ದ ಟ್ರೀಟ್ಮೆಂಟ್. ಅದು ಕರೆಕ್ಟಾಗಿ ಕರ್ಕೊಂಡು ಹೋಗುತ್ತೆ. ಅದಕ್ಕೆ ನೀವು ಯಾರಂತ ಗೊತ್ತಿಲ್ಲ, ನಿಮ್ಮ ಸಿಂಪ್ಟಮ್ಸ್ ಏನು ಅಂತ ಗೊತ್ತಿಲ್ಲ. ಇಟ್ ಕ್ಯಾನ್ ನೆವರ್ ಡಯಾಗ್ನೋಸ್ ಯು ಆರ್ ಕ್ಯಾನ್ ನೆವರ್ ಟ್ರೀಟ್ ಯು. ಇಟ್ ಕ್ಯಾನ್ ಬಿ ಎನಿ ಆಫ್ ದಿಸ್, ಗೂಗಲ್, ಜೆಮಿನಿ ಆರ್ ಚಾಟ್ GPT. ಸೊ ಅದ್ರ ಹಿಂದೆ ಬೀಳೋದ್ಕಿಂತ ನಿಮ್ಮ ಥರನೇ ಇನ್ನೊಬ್ರು ಮನುಷ್ಯರು ಇರ್ತಾರೆ. ದೇ ಹ್ಯಾವ್ ರೆಡ್, ದೇ ನೋ ವಾಟ್ ಎಕ್ಸಾಕ್ಟ್ಲಿ ಈಸ್ ರೈಟ್ ಫಾರ್ ಯು. ಸೊ ಬೆಟರ್ ಮೀಟ್ ಅ ಡಾಕ್ಟರ್. I hope I have solved many of the issues in a very small span of time. Any doubts, please let me know. I can call. Okay. Thank you so much. Thank you so much. Happy to be a part of your podcast.